ನಾವೆಲ್ಲಿ ದೂರ ಕೂತಿದ್ದೂ ಇಲ್ಲ, ದೂರ ಹೋಗಿದ್ದೂ ಇಲ್ಲ. ಇವತ್ತು ನೀವು ಮಾಡಿದ ಕೆಲಸ. ಒಬ್ಬ ಕಾಲೇಜ್ ಸ್ಟೂಡೆಂಟು, ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ. ವಿಡಿಯೋ ಕಾಲ್ ಮಾಡಿಬಿಟ್ಟು ತುಂಬ ತಲೆ ತಿಂತಾ ಇದ್ರು ನನಗೆ. ಈ ಕಡೆ ಮದುವೆನೂ ಎಂಜಾಯ್ ಮಾಡೋಕೆ ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ತಲೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾಯಿದ್ರು. ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ. ಮತ್ತೆ ನೆನಪು ಮಾಡುವಂಥ ಕಥೆ ಅಂದರೆ ಸರ್, ನನ್ನ ಸ್ವಲ್ಪ ಸೈಟ್ ಇತ್ತು, ಮೂವಿ ಮಾಡಲೇಬೇಕು ಅನ್ನೋ ಒಂದು ಆಟ ಬಂತು, ಸೈಟ್ ಎಲ್ಲ ಮಾರ್ಬಿಟ್ಟು ಅದು ಮಾಡಿದೆ. ಲಾಕ್ಡೌನ್ ಅಂದರೆ ನಮಗೆ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಕೆಲವೊಬ್ರಿಗೆ ಭಯನೂ ಆಗಿದೆ. ಆಲ್ ದ ಬೆಸ್ಟ್ ಆಡಿಯೋ ಲಾಂಚ್. ಶುಭ ಸಂಜೆ. ಇವತ್ತಿನ ಈ ನಮ್ಮ ಚಿತ್ರದ ಆಡಿಯೋ ಲಾಂಚ್ಗೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ಮಾಧ್ಯಮದ ಹಿರಿಯರಿಗೆ, ಹಾಗೆ ಚಿತ್ರತಂಡದವರಿಗೆ, ಹಾಗೆ ನಮ್ಮ ಡಿಜಿಟಲ್ ಮಾಧ್ಯಮದವರಿಗೆ, ಹಾಗೆ ಚಿತ್ರತಂಡಕ್ಕೆ ಬೆಂಬಲ ನೀಡೋಕೆ ಅಂತ ತುಂಬ ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಬಂದಿದ್ದೀರಾ. ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಲಾಕ್ಡೌನ್ ಅಂತಿದ ಹಾಗೆ ಫಸ್ಟ್ ಎಲ್ರಿಗೂ ಒಂದು ಕ್ಷಣ ಅಂದರೆ ಮೋಸ್ಟ್ ಆಫ್ ದ ಜನಕ್ಕೆ ಯಾವುದೋ ಒಂದು ದೊಡ್ಡ ಭೂತ ನೋಡಿದಷ್ಟು ಭಯ ಇವತ್ತಿಗೂ ಇದೆ. ಆ ಲಾಕ್ಡೌನ್ ಅನ್ನೋ ಹೆಸರು ಕೇಳ್ತಿದಂಗೆ ಒಂದು ಕ್ಷಣ ಬ್ಲ್ಯಾಂಕ್ ಆಗಿ ಹೋಗ್ಬಿಡ್ತಾರೆ, ಅಥವಾ ಅದರಿಂದ ಆಗಿರುವಂಥ ಎಫೆಕ್ಟ್ಗಳನ್ನ ಇನ್ನೂ ಎಷ್ಟೋ ಜನ ಸುಧಾರಿಸ್ಕೊಳ್ತಾ ಇದ್ದಾರೆ ಇಷ್ಟು ವರ್ಷ ಆದರೂ ಕೂಡ. ಇನ್ನು ಕೆಲವ್ರಿಗೆ ಲಾಕ್ಡೌನ್ ಒಂಥರ ವರದಾನ ಕೂಡ ಆಗಿತ್ತು. ಅದು ಅವ್ರವ್ರ ಪರ್ಸನಲ್ ಲೈಫ್ ಮತ್ತು ಅವ್ರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿತ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಲಾಕ್ಡೌನ್ ವಿಷಾದ ಮತ್ತು ರಂಜನೆ ಎರಡೂ ಕೂಡ ಇನ್ಕ್ಲೂಡ್ ಆಗಿದೆ. ವಿಷಾದ ಆಬ್ವಿಯಸ್ಲಿ ಗೊತ್ತು ನಿಮಗೆಲ್ಲ, ಲಾಕ್ಡೌನ್ ಕೊಟ್ಟಿದ್ದಂಥ ಪರಿಣಾಮ, ಅದು ನಮ್ಮ ಜೀವನದ ಮೇಲೆ ಬೀರಿದಂಥ ಪ್ರಭಾವಗಳೆಲ್ಲ ಎಷ್ಟು ಹಾರ್ಶ್ ಆಗಿತ್ತು ಅಂತ. ಹಾಗೆ ರಂಜನೆ, ಅದು ಫ್ಯಾಮಿಲಿ ಜೊತೆ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂಥರ ಹೆಲ್ಪ್ ಮಾಡ್ತು ಲಾಕ್ಡೌನ್. ಹಾಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಮುಖಾಂತರ ತುಂಬ ಜನ ಲೈಫ್ನ ಕಟ್ಕೊಂಡ್ರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ. ಒಂದು ಕಡೆ ಈ ರೆಗ್ಯುಲರ್ ಆಗಿ ವರ್ಕ್ ಮಾಡಿದಂಥ ನಮ್ಮ ಚಿತ್ರರಂಗ, ಹಾಗೆ ಸೀರಿಯಲ್ ಆಗಲಿ ಅಥವಾ ಇನ್ನು ಕಿರುತೆರೆ ಹಿರಿತೆರೆ ಎಲ್ಲ ಕೂಡ ಬಂದಾಗ ಹೋಗಿತ್ತು. ಸೊ ಇಲ್ಲಿ ನಮ್ಮ ಡೈರೆಕ್ಟರ್ ವಿಷಾದ ಮತ್ತು ರಂಜನೆನ ಹೇಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಈಗ ಮುಖ್ಯ ಘಟ್ಟಕ್ಕೆ ಹೋಗ್ಬಿಡೋಣ. ಕಾರ್ಯಕ್ರಮದ ಮುಖ್ಯ ಘಟ್ಟ ಆಡಿಯೋ ಲಾಂಚ್. ಆಡಿಯೋನ ಲಾಂಚ್ ಮಾಡಿಕೊಡ್ಬೇಕು ಅಂತ ನಾನು ನಮ್ಮ ಪ್ರೊಡ್ಯೂಸರ್ ಅವರ ಶ್ರೀಮತಿ ಆದಂತಹ ಅಶ್ವಿನಿ ಮ್ಯಾಮ್ ಅವ್ರನ್ನ ಕೇಳ್ಕೊಳ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಮ್ಯಾಮ್. ಮಂಜು ಸರ್ ಇಲ್ಲಿಲ್ಲ, ಅವ್ರು ಈಚೆ ಹೋಗಿದ್ದಾರೆ. ಆಗಿದ್ದಾರೆ ಮಂಜು ಮುದ್ಗಲ್ ಸರ್. ಎಲ್ಲರಿಗೂ ನಮಸ್ಕಾರ. ಲಾಕ್ಡೌನ್ ಟೀಮಿಗೆ ಆಲ್ ದ ಬೆಸ್ಟ್ ಆಡಿಯೋ ಲಾಂಚ್. ಟೀಸರ್ ಅಂಡ್ ಆಡಿಯೋ ಲಾಂಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ವಿಡಿಯೋಸ್ ನೋಡೋಕೆ ಮುಂಚೆ ನಾನು ಅಂದ್ಕೊಂಡಿದ್ದೆ ನಮ್ಮ ಪ್ರೊಡ್ಯೂಸರು ದುಡ್ಡನ್ನು ಮಾತ್ರ ಇನ್ವೆಸ್ಟ್ ಮಾಡ್ಬಿಟ್ಟು ಸುಮ್ಮನಾಗಿದ್ದಾರೆ, ಒಂದಷ್ಟು ಜವಾಬ್ದಾರಿಗಳನ್ನ ತೊಗೊಂಡು ಸುಮ್ಮನಾಗಿದ್ದಾರೆ ಅಂತ. ಏನು ಸರ್ ಹಿಂಗೆ ಮಿಂಚ್ಬಿಟ್ಟಿದ್ದೀರಾ, ಎಲ್ಲ ಕಡೆ ನೀವೇ. ಹಾಂ, ಸೊ ನನಗೂ ಸರ್ಪ್ರೈಸಿಂಗ್ ಆಗಿತ್ತು, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವರು ಅವ್ರ ವೈಫ್ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ನೈಸ್, ಒಳ್ಳೆಯದಾಗಲಿ. ಹಾಗೆ ಇವಾಗ ಚಿತ್ರತಂಡದವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತೀನಿ. ಈ ಸಿನಿಮಾದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರೇ ತಿಳಿಸ್ಕೊಡ್ತಾರೆ. ಸರ್ ಬನ್ನಿ ದಯವಿಟ್ಟು. ಡೈರೆಕ್ಟರ್ ಸ್ಟೇಜ್ ಮೇಲೆ ಇದ್ದಾರೆ, ಜಾವೇದ್ ತಿಪ್ಪನಹಟ್ಟಿ ಅವರು. ಹಾಗೆ ಈ ಸಿನಿಮಾದ ನಾಯಕ ನಟ ವಿಜಯ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಇದ್ದೀರಾ. ವರ್ಷಿಣಿ ಶ್ರೀನಿವಾಸ್ ನಾಯಕ ನಟಿ ಪ್ಲೀಸ್. ಹಾಗೆ ಮಮತಾ ಅವರು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬನ್ನಿ ಮ್ಯಾಮ್ ದಯವಿಟ್ಟು. ಹಾಗೆ ಕರ್ನಾಟಕ ಜೋಡಿ ಅಂತಲೇ ಪ್ರಖ್ಯಾತಿಗೊಂಡಿರುವ ಹಾಗೆ ನಮ್ಮ ನಾಯಕ ನಟನ ತಂದೆ ತಾಯಿ ಗೋವಿಂದರಾಜು ಹಾಗೆ ವೈಲಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ನೀವು ಕೂಡ. ಹಾಗೆ ಸಿರಿ ಮ್ಯೂಸಿಕ್ನ ಸುರೇಶ್ ಚಿಕ್ಕಣ್ಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬನ್ನಿ ಮ್ಯಾಮ್ ಬನ್ನಿ. ಮೊದಲಿಗೆ ಡೈರೆಕ್ಟ್ರಿನ ಮಾತನ್ನ ಶುರು ಮಾಡ್ಬಿಡೋಣ. ಸರ್, ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈ ಲಾಕ್ಡೌನ್ ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ತುಂಬ ಕಥೆಗಳು ಮಾಡಿದ್ವಿ ನಾವೆಲ್ಲ ಆಲ್ರೆಡಿ. ಬಟ್ ನನಗೆ ಒಂದು ಲೋ ಬಜೆಟ್ ಸಿನಿಮಾ ಮಾಡೋಣ, ಹೊಸಬರಿಗೆ ಏನಾದರೂ ಚಾನ್ಸ್ ಸಿಗಲಿ, ಯಾರೋ ದೊಡ್ಡ ಬಜೆಟ್ ಸಿನಿಮಾ ಯಾರು ಮಾಡಲ್ಲ, ನಮ್ಮಂತರಿಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇನು ಸಿನಿಮಾದಲ್ಲಿ ಕಲ್ತಿದ್ದೀವಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ. ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ನಾವು ದೊಡ್ಡ ಕತೆ ಮಾಡೋಕ್ಕಾಗಲ್ಲ, ಯಾರೊಬ್ಬರು ಡೈರೆಕ್ಟರ್ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದರು. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಒಂದು ಚಿಕ್ಕನ್ನ ಲೋ ಬಜೆಟ್ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮಂಜು ಅವರು ಒಂದು ಸಿಕ್ಕರು ಮೈಸೂರಲ್ಲಿ, ನನಗೆ ನಮ್ಮ ಭಾಗದವರು ಇರಲ್ಲ, ಉತ್ತರ ಕರ್ನಾಟಕದವರು. ಆ ಕತೆ ಅಲ್ಲಿ ಸಿಕ್ಕ ಮೇಲೆ ಒಂದು ಕತೆ ಮಾಡಿದ್ದೆ ನಾನು ಚಿಕ್ಕದಾಗಿ. ಅದು ಸರ್ ಸಿಕ್ಕ ಮೇಲೆ, ಮಂಜು ಸರ್ ಸಿಕ್ಕ ಮೇಲೆ ನನಗೆ ಅವ್ರು ಹೇಳಿದ್ರು ನಾವೇ ಮಾಡೋಣ ನಮ್ಮ ಭಾಗದಲ್ಲಿ.
ಯಾಕಂದರೆ ಮಂಗಳೂರು ಕನ್ನಡ ಅಂದರೆ ಅದೊಂದು ಬೇರೆ ಲೆವೆಲ್ ಭಾಷೆ, ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಅದು ಬೇರೆ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಾಡೋಣ ನಮ್ಮ ಲ್ಯಾಂಗ್ವೇಜಲ್ಲಿ, ಪ್ಯೂರ್ ಉತ್ತರ ಕರ್ನಾಟಕ. ಹಂಗಾಗಿ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆದ್ರಿಂದ ಆ ಕಥೆಗಳು ನಿಮ್ಗೆ ಗೊತ್ತಿರಲ್ಲ. ಬೆಂಗಳೂರು ಲ್ಯಾಂಗ್ವೇಜ್ ಸಿನಿಮಾ ಆಗ್ತವೆ, ಅದು ಸೆಕೆಂಡ್ ಪಾಯಿಂಟ್. ಬಟ್ ಉತ್ತರ ಕನ್ನಡದಲ್ಲಿ ಅಲ್ಲಿದ್ದು ಹುಟ್ಟಿದ ಕಥೆಗಳಿಗೆ ನಾವು ಅಲ್ಲಿ ಬೆಳೆದ ಮೇಲೆ ಅಲ್ಲಿಂದ ಕತೆ ಮಾಡೋಣ ಅಂದ್ಬಿಟ್ಟು ಮಂಜು ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಓಕೆ ನಾನು ಮಾಡ್ತೀನಿ ಜಾವೇದ್, ಏನಾದರೂ ಮಾಡೋಣ ಅಂತ ಕೂತೀವಿ. ಹಂಗೆ ಶುರುವಾಯ್ತು ಕತೆ ಇದು. ಈಗ ನೀವೆಲ್ಲ ನೋಡ್ತೀರಾ, ಈಗ ದುರಂಧರ್ ಕತೆ ನೋಡ್ತಾ ತುಂಬ ಜನ ನೋಡ್ತಾ ಇದ್ದೀವಿ. ದುರಂಧರ್ ಅಂದರೆ ಪ್ರೆಸೆಂಟ್ ಕತೆ ತೊಗೊಂಡು ಸಿನಿಮಾ ಮಾಡ್ತಾರೆ ಅವರೆಲ್ಲ. ಅದೇ ಥರ ನಾವು ಲಾಕ್ಡೌನಲ್ಲಿ ನಡೆದ ಘಟನೆ ಇಟ್ಟುಕೊಂಡು, ಲಾಕ್ಡೌನ್ ವಾಸ್ತವ, ಕತೆ ಕಲ್ಪನೆ ಅಂದರೆ ನಿಮ್ಗೆ ನೋಡ್ತಾ ಕತೆ ಗೊತ್ತಾಗುತ್ತೆ. ನೋಡ್ತಾ ಅಲ್ಲಿ ವಿಷಾದ ರಂಜನೆ, ಯಾಕಂದರೆ ಕಥೆಯಲ್ಲಿ ಎಲ್ಲವೂ ಇದೆ. ಅಲ್ಲಿ ಲಾಕ್ಡೌನ್ ಅಂದರೆ ನಮಗೆಲ್ಲ ಅರ್ಥ ಆಗುತ್ತೆ. ತುಂಬ ಕಷ್ಟನೂ ಆಗಿದೆ, ತುಂಬ ಇಷ್ಟನೂ ಆಗಿದೆ ಎಲ್ಲರಿಗೂ, ಅದು ಗೊತ್ತಿರೋ ವಿಷಯ. ಹಂಗಾಗಿ ನಮ್ಮ ಭಾಷೆ ನಾವು ನಮ್ಗೆ, ಯಾಕಂದರೆ ನನಗೆ ತುಂಬ ಜನ ನಾವು ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಂಗೆ ಚಿಕ್ಕ ನಾವು ಕಲ್ತೋರಿಂದ ಉತ್ತರ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಮಾಡೋಣ, ಅಲ್ಲಿ ಲೋಕಲ್ ಭಾಷೆ ಮಾಡೋಣ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈ ಭಾಷೆ ಇಲ್ಲ ಅಂತಲ್ಲ, ಅರ್ಧ ಭಾರತ ಯೂಸ್ ಮಾಡ್ತಾರೆ, ಅರ್ಧ ಇಲ್ಲಿ ಇರ್ತದೆ ಕತೆಗಳು. ಪ್ಯೂರ್ ಉತ್ತರ ಕರ್ನಾಟಕ ಕತೆಗಳನ್ನ ಆಲ್ಮೋಸ್ಟ್ ಯಾರು ಕಡಿಮೆ ಮಾಡ್ತಾರೆ. ಇತ್ತೀಚೆಗೆ ಬಂದಿದೆ ಉಡಾಳ ಅಂತ ಬಂತು, ತುಂಬ ಸಿನಿಮಾಗಳು ಬಂದಿದೆ ಇತ್ತೀಚೆಗೆ. ಬಟ್ ನಾವು ನಮಗೆ ಅಲ್ಲಿಂದ ಕತೆಗಳನ್ನ ಮಾಡೋಕ್ಕೆ ಇಷ್ಟ ಆಯಿತು. ಹಂಗಾಗಿ ಲಾಕ್ಡೌನ್ ಅಂತ ಒಂದು ಕತೆ ಶುರು ಮಾಡಿದ್ವಿ. ಅಲ್ಲೇ ನಂಬರ್ ಶೂಟ್ ಮಾಡಿದ್ವಿ. ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. 22 ಇದೇ ಮೇ ತಿಂಗಳು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ನೋಡಿ ಎಲ್ಲರೂ. ಅಚ್ಚ ಕನ್ನಡ ಸಿನಿಮಾ. ಇಲ್ಲಿ ಯಾವುದೇ ನಾವು ಆ್ಯಕ್ಚುಲಿ ಈಗೆಲ್ಲ ತಮಿಳು, ತೆಲುಗು, ಹಿಂದಿ ಎಲ್ಲ ಬೆಳೆಸ್ತಾ ಇದ್ದೀವಿ ನಾವು ಕನ್ನಡಿಗರೆಲ್ಲ, ವಿಶಾಲ ಹೃದಯದವರು ನಾವೆಲ್ಲ. ದಯವಿಟ್ಟು ಕನ್ನಡ, ಪ್ಯೂರ್ ಕನ್ನಡ ಭಾಷೆ, ಅದ್ರ ಬಗ್ಗೆ ನಾನು ಹೆಮ್ಮೆ ಹೇಳ್ಕೊತೀನಿ. ಸೆನ್ಸಾರ್ ಅವರು ಕೂಡ ತುಂಬ ನಮಗೆ ಅಪ್ರೋಚ್ ಮಾಡಿದರು, ಚೆನ್ನಾಗಿ ಮಾಡಿದ್ದೀರಾ, ಪಕ್ಕ ಕನ್ನಡ ಸಿನಿಮಾ, ಎಲ್ಲಿ ಬೇರೆ ಭಾಷೆಯನ್ನು ಬಳಸದೆ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಪಿಕ್ಚರ್ ಮಾಡಿದೆ ಅಂತ ಹೇಳಿದ್ರು. ಅದು ಭಾಳ ಹೆಮ್ಮೆ ನಮಗೆ, ಭಾಳ ಸಪೋರ್ಟಿವ್. ಹಂಗಾಗಿ ಬಹುತೇಕ ನೀವು ಮಾಧ್ಯಮದವರು, ಅದು ಭಾಳ ಮುಖ್ಯ ನಮಗೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸರ್ ಶುರುವಾಗಿ ಆಯ್ತು ಸರ್, ಇದು ಒಂದು 2 ವರ್ಷ ಆಯ್ತು ಶುರು ಕತೆ ಶುರುವಾಗಿ. ಇಲ್ಲ ಸರ್, ಶೂಟಿಂಗ್ ಮಾಡಿದ್ವಿ ಸರ್, ಕತೆ ಶುರು ಮಾಡಿದ್ವಿ. ಶೂಟಿಂಗ್ ಶುರುವಾಗಿದ್ದು ಸರ್ ಅದೇ ಒಂದು 3 ಮಂತ್ಸ್ ಕತೆ ಆಗಿತ್ತು ಸರ್, ಕತೆ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಶೂಟಿಂಗ್ ಶುರು ಆಯಿತು ಸರ್. ಕಂಪ್ಲೀಟ್ ಆಗಿ ಪೋಸ್ಟ್ ವರ್ಕ್ ಮಾಡಿದ್ವಿ, ಈಗ ರಿಲೀಸ್ ಮಾಡ್ತೀವಿ ಸರ್. ಅಂದರೆ ಸರ್ ಲಾಕ್ಡೌನ್ ಅನ್ನುವಂಥದ್ದು ನಮಗೊಂದು ಭಯ ಹುಟ್ಟಿಸಿಲ್ಲ ನೀವು. ಅಂದರೆ ಕಥೆನ ನಾವೆಲ್ಲ ಬಿಟ್ಟಿರೋಕ್ಕಾಗಲ್ಲ. ಬಟ್ ಆದರೆ ಅಲ್ಲಿ 2 ಇದೆ ಸರ್. ನನಗೆ ಲಾಕ್ಡೌನ್ ನನಗೆ ಏನಂದರೆ, ಲಾಕ್ಡೌನ್ ಅಂದರೆ ನಮಗೆ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರೆ, ಕೆಲವೊಬ್ರಿಗೆ ಭಯನೂ ಆಗಿದೆ. ಅಂದರೆ ಲಾಕ್ಡೌನ್ ಅಂದರೆ ಒಂದು ಅದು ಹೆಂಗಂದರೆ ನಿಮಗೆ ಅದು ಪಿಕ್ಚರ್ ಗೊತ್ತಾಗುತ್ತೆ ನಿಮಗೆ. ಸಿನಿಮಾದಲ್ಲಿ ವಿಷಯ ಲವ್ ಸ್ಟೋರಿ, ಬೇಸಿಕ್ ಲವ್ ಸ್ಟೋರಿ ಇದೆ. ಟೋಟಲಿ ಲವ್ ಸ್ಟೋರಿ ಕತೆ ಪೂರ್ತಿಯಾಗಿ. ಬಟ್ ನಿಮಗೆ ಆ ಘಟನೆಗಳು ನಿಮಗೆ ಹೊಂದಿಕೆ ಆಗ್ತವೆ. ಲಾಕ್ಡೌನ್ ಕಂಟೆಂಟ್ ಇದೆಯಲ್ಲ ಅದೇನೆ, ಅಲ್ಲಿ ಲವ್ ಸ್ಟೋರಿ ಮೂವ್ ಆಗುತ್ತೆ ಅಷ್ಟೇ. ಮೇಡಮ್ UA ಕೊಟ್ಟಿದ್ದಾರೆ, 16 ವರ್ಷ ಮೇಲ್ಪಟ್ಟೆ ಅಂತ, 16+. ಅಂದರೆ ಮೇಡಮ್ ಎಂಜಾಯ್ ಅಂದರೆ ಅಲ್ಲ, ಎಂಜಾಯ್ ಮಾಡೋದು ಹೆಂಗೆ ಅಂದರೆ ಮೇಡಮ್, ಈಗ ಕೆಲವೊಬ್ಬರಿಗೆ ರಜೆಗಳು ಸಿಗ್ತವೆ. ಅಲ್ಲಿ ನಾನು ಎಲ್ಲ ಹೇಳೋಕ್ಕಾಗಲ್ಲ, ನನ್ನ ಕತೆ ಬಿಟ್ಕೊಳಲ್ಲ. ಬಟ್ ಇದೇ ಮೇಡಮ್, ಅಂದರೆ ನಿಮಗೆ ಅಂದರೆ ನಮ್ಗೆ ಹೆಂಗಂದ್ರೆ ರಜೆ ಸಿಕ್ಬಿಟ್ಟು ಸಾಕತ್ತೆ. ನಮಗಿದ್ದಿಲ್ಲ ಅವಕಾಶ. ನಾವು ಓದಬೇಕಾದಾಗ ಮಕ್ಕಳಿಗೆಲ್ಲ ಭಾಳ ಚಿಕ್ಕಿತ್ತು ನಮಗೆ. ರಜೆ ಸಿಕ್ಬಿಟ್ಟು ಸಾಕತ್ತೆ, ತುಂಬ ರಜೆ ಸಿಕ್ಕಿದ್ದು ಸಲ ರಜದಲ್ಲಿ ಅದು ಇತ್ತು. ಪ್ಲಸ್ ಇದಿದೆ ಇನ್ನೊಂದೇನು ಮೇಡಮ್ ಅಂದರೆ, ಮತ್ತು ಗಂಡ ಹೆಂಡತಿ ಜೊತೆ ಇರ್ತಿರಲ್ಲ. ಈ ಸಾಫ್ಟ್ವೇರ್ ಟೈಮ್ ಸಿಕ್ಬಿಟ್ಟು ಸಾಕು, ಒಂದು ವಾರ ಟೈಮ್ ಸಾಕು, ರಜೆ ಸಿಕ್ಕಿಟ್ಟು ಸಾಕಪ್ಪ ಜೊತೆ ಇರೋರು. ಬಟ್ ಅಲ್ಲಿ ಒಂದು ಅವಕಾಶ ಸಿಕ್ಕುತ್ತಲ್ವ, ಹಂಗೂ ಸಿಕ್ಕಿದೆ. ಬಟ್ ಬೇಜಾರು ಆಗಿದೆ, ಡೈವರ್ಸ್ ತುಂಬ ಆಗಿದೆ ಅಂತಾರೆ ಭಾಳ ಜನ. ನೋಡ್ಬೇಕು ನೀವು ಲಾಕ್ಡೌನ್ ಟೈಮಲ್ಲೆಲ್ಲ. ಅಂದರೆ ಗಂಡ ಹೆಂಡತಿಗೆ ಸಂಘರ್ಷಗಳು ನಡೆದು ಅದು ತುಂಬ ಆಗಿದೆ ಮೇಡಮ್. ಇನ್ಸಿಡೆಂಟ್ ಎಲ್ಲ ಗೊತ್ತು, ಮೀಡಿಯಾದಲ್ಲಿ ನಾವೇನು ಸ್ಪೆಷಲ್ ಹೇಳೋಕ್ಕಾಗಿಲ್ಲ, ನೀವೆಲ್ಲ ಗಮನಿಸ್ತಿರ್ತೀರಿ ಅಷ್ಟೇ. ಸರ್ ಮ್ಯೂಸಿಕ್ ಮಾಡಿದ್ದು ನಾನೇ, ಅದಕ್ಕೆ ಮ್ಯೂಸಿಕ್ ಲಿರಿಕ್ಸ್ ಬರೋದು ನಾನೇ. ಕ್ಯಾಮ್ರಾಮನ್ ಶಣಪ್ಪ ಅಂತ ಸುಗ್ನಲ್ಲಿ ಮಾಡಿದ್ದು. ಎಡಿಟರ್ ಶಿವರಾಜ್ ನೆಹು ಅಂದ್ಬಿಟ್ಟು ತುಂಬ ಸಿನಿಮಾ ಮಾಡಿದ್ದಾರೆ ಅವರು. ಲಾಸ್ಟ್ ಟೈಮ್ ಒಂದು ಫೋಟೋ ಅಂತೇಳಿ ಉತ್ತರ ಕನ್ನಡ ಭಾಷೆ, ಶಿವರಾಜ್ ನೆಹು ಅಂತ ಅವ್ರು ಮಾಡಿದ್ದಾರೆ. ಸುಪ್ರೀತ್ ಎಡಿಟ್ ಮಾಡಿದ್ದಾರೆ. ಶ್ರೀ ಅವರು ಸ್ಟುಡಿಯೋದಲ್ಲಿ ವರ್ಕ್ ಆಗಿದೆ ಸರ್. ಇದೇ ಮಂತ್ 22 ಸರ್, ಈ ಮಂತ್. ಇವು ಸರ್ ಜಯದೇವ. ಎಸ್ ಸರ್ ಅದೇ ಸರ್ ಮೇನ್ ನಮ್ಮ ಭಾಗದಲ್ಲಿ ಜಾಸ್ತಿ ನಾವು ಕಂಟೆಸ್ಟ್ ಮಾಡ್ತೇವೆ ಸರ್. ಉತ್ತರ ಕನ್ನಡದಲ್ಲಿ ಈ ಕಡೆ ಎಲ್ಲ ಆಗುತ್ತೆ ಸರ್, ಆಗ್ತೇವೆ. ಬಟ್ ಜಾಸ್ತಿ ಆ ಕಡೆ ನಮ್ಮ ಭಾಗದಲ್ಲಿ ಜಾಸ್ತಿ ಸರ್ ಕಂಟೆಸ್ಟ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಮಂಜು ಮುದ್ಗಲ್ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಮಂಜು ಮುದ್ಗಲ್ ಅಂತ ಹೇಳ್ತಾರೆ. ಬಟ್ ಈ ನಾನು ಈ ಪ್ರೊಡ್ಯೂಸರ್ ಮಾಡೋಕ್ಕೆ ಮುಂಚೆ ನಾನು ಈ ಮೂವಿ ಮಾಡೋಕ್ಕೆ ಮುಂಚೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಪ್ರೊಡ್ಯೂಸರ್ ಯಾಕಾದೆ ನಾನು ಅಂತಂದರೆ, ಪ್ರೊಡ್ಯೂಸರ್ ಆಗ್ಬೇಕನ್ನೋ ಉದ್ದೇಶ ನನಗಿರಲಿಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆಗ್ಬೇಕಂತ ಬಂದೆ. ಸುಮಾರು ಸಲ ಕೆಲವೊಂದು ಚಾನ್ಸ್ಗಳೆಲ್ಲ ಕೇಳ್ಕೊಂಡು ಹೋದೆ. ಸುಮಾರು ಮೈಸೂರು ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಕರಿತಾಯಿದ್ರು. ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡ್ತಾಯಿದ್ರು. ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸ್ವಂತ ಖರ್ಚಿಟ್ಕೊಂಡು ಆ್ಯಕ್ಟಿಂಗ್ ಮಾಡಿ
ತುಂಬ ಕಷ್ಟನೇ ಅನುಭವಿಸಿದೆ. ಆದರೆ ಕ್ಯಾರೆಕ್ಟರ್ ಯಾವ ಥರ ಕೊಡೋರು ಅಂದರೆ ಡೈಲಾಗ್ ಇರೋದಿಲ್ಲ, ಸುಮ್ಮನೆ ಒಂದು ಕುಂದಿರ್ಸೋದು, ಒಂದು ಎಮ್ ಎಲ್ ಎ ರೈಟ್ ಹ್ಯಾಂಡು ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡೋದು, ಕೈ ಕಟ್ಕೊಂಡು ನಿಂದಿರಬೇಕು ಅಷ್ಟೇ. ಅದನ್ನು 5 ಸಲ ಕರೆಸಿದ್ದಾರೆ ನನಗೆ ಮೈಸೂರಲ್ಲಿ. 5 ಸಲ ಕರೆಸಿಬಿಟ್ಟು ಏನು ಡೈಲಾಗೇ ಇಲ್ಲ. ಅದೇ ಥರ 2-3 ಸಿನಿಮಾಗಳಲ್ಲಿ ನನಗಂತೂ ಏನಪ್ಪ, ನಾನು ಏನೋ ಒಂದು ನಾವು ಸಿನಿಮಾ ಇಂಡಸ್ಟ್ರಿ ಏನಂತ ಗೊತ್ತಿರಲಿಲ್ಲ, ಒಂದು ಏನೋ ಆಸೆಗೆ ಬಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಯಾವ ಒಂದು ಅವಕಾಶಗಳು ಅದೇ ಇದೇ ಥರ ಸಿಗ್ತಾ ಹೋಯ್ತು. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದೊಂದು ನೋವಾಗ್ಬಿಡ್ತು. ನಾನು ದುಡ್ಡಿರೋನಲ್ಲ, ಜಮೀನ್ದಾರಲ್ಲ, ಒಬ್ಬ ಫ್ಯಾಕ್ಟ್ರಿ ವರ್ಕರ್. ಫ್ಯಾಕ್ಟ್ರಿಲಿ ವರ್ಕ್ ಮಾಡೋನು, ಏನೋ ಕಲಾವಿದ ಆಗಬೇಕು ಅನ್ನೋ ಆಸೆಗೆ ಫಿಲಿಮ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಬಟ್ ಇದೇ ಥರ ಹಿಂಗೆ ನನಗೆ ಅವಕಾಶಗಳು ಸಿಕ್ಕೋದ್ರಿಂದ ನನಗೆ ತುಂಬ ನೋವಾಯಿತು. ಹಿಂಗಾದರೆ ನಾನು ಇದು ಇನ್ನು ಆ್ಯಕ್ಟಿಂಗ್ ದೊಡ್ಡ ಚಾನ್ಸ್ಗಳು ಸಿಗಲ್ಲ ನನಗೆ, ಇದೇ ಥರನ ಆಗ್ಬಿಡ್ತೀನಿ ಅಂತ ಎಷ್ಟು ಅವಕಾಶಗಳು ಕೇಳ್ಕೊಂಡು ಹೋದ್ರು ಕೂಡ ನನಗೆ ಅವಕಾಶಗಳು ಸಿಗಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಇದು ಬೇಸರಾಗಿ ನಾನು ಯಾಕೆ ಇನ್ನೊಬ್ಬರಿಗೆ ಅವಕಾಶಗಳು ಕೇಳಬೇಕು, ಇನ್ನೊಬ್ಬರು ನಾನೇ ಅವಕಾಶ ಕೊಟ್ಟರೆ ಆಯ್ತಲ್ಲ ಅನ್ನೋದೊಂದು ಮನಸ್ಸಿಗೆ ಬಂತು. ಲಾಸ್ಟ್ ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಇವರು ನಮ್ಮ ಡೈರೆಕ್ಟರ್ ಜಾವೇದ್ ಅವರ ಪರಿಚಯ ಆಯಿತು. ಅವರು ನಮ್ಮ ಉತ್ತರ ಕರ್ನಾಟಕದವರು ಅಂತ. ಅಲ್ಲಿ ಆ ಮೂವಿಲಿ ಇವರಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಹಿಂಗಾಗಿ ಪರಿಚಯ ಮುಖಾಂತರ ನಾನು ಏನಾದರೂ ಮಾಡಬೇಕು, ಇದೇ ಥರ ಆದರೆ ಆಗಲ್ಲ ಅಂತ ನಾನು ಇವ್ರ ಹತ್ರ ಕೇಳಿಕೊಂಡೆ. ಯಾವುದಾರ ಒಂದು ಮೂವಿ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನೇ ಒಂದು ನನ್ನ ಅವಕಾಶ ನಾನೇ ಕ್ರಿಯೇಟ್ ಮಾಡಿಕೊಂಡೆ. ಮತ್ತು ಕೆಲವೊಬ್ಬರಿಗೆ ಅವಕಾಶಗಳನ್ನು ಕೊಟ್ಟೆ. ಆಮೇಲೆ ಇವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಈ ಥರ ಸ್ಟೋರಿ ಮಾಡಬೇಕು ಅಂತ ಇವ್ರು ಹೇಳಿದ್ರು. ಲಾಕ್ಡೌನ್ ಅಂತ ಒಂದು ಸ್ಟೋರಿ ಇದೆ ಅಂತ ಹೇಳಿದರು. ಹೀಗಾಗಿ ಆ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಲಾಕ್ಡೌನ್ ಸ್ಟೋರಿ ಅಲ್ಲಿಗೆ ಸ್ಟಾರ್ಟ್ ಆಯಿತು ಬರೆಯೋಕ್ಕೆ. ಸಿಟಿ ಬಸ್ ಸ್ಟಾಪಿಂದಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಡಂದ್ಬಿಟ್ಟು ಒಂದು 3-4 ತಿಂಗಳು ಸ್ಟೋರಿನ ಮಾಡಿಬಿಟ್ಟು ಆಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ತಂದಾಯಿತು. ಸೆಂಟ್ರಲ್ಲಿ ತುಂಬ ಕಷ್ಟ ಆಯಿತು, ಯಾಕಂದರೆ ನನಗೆ ಫಿಲಿಮ್ ಇಂಡಸ್ಟ್ರಿ ಹೆಂಗಿರುತ್ತೆ ಏನಂತ ಗೊತ್ತಿಲ್ಲ. ಆದರೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ತೊಗೊಂಡು ಬಂದೆ. ಬಟ್ ಏನಂತಂದರೆ ಇದೊಂದು ಕಂಟೆಂಟ್ ಮೂವಿ ನಮ್ಮ ಉತ್ತರ ಕನ್ನಡ ಭಾಗ ಎಲ್ಲ ಕಡೆ ಭಾಗಗಳಿಗೂ ತುಂಬ ಇದು ಇಷ್ಟ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಇಲ್ಲಿವರೆಗೂ ಕಷ್ಟಪಟ್ಟು ತೊಗೊಂಡು ಬಂದು ನಮ್ಮ ಪ್ರೇಕ್ಷಕರ ಮುಂದೆ ಇಟ್ಟಿದ್ದೀನಿ. ಇನ್ನು ಮುಂದೆ ನೀವೇ ಕನ್ನಡ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮನ್ನು ಹಾರೈಸಬೇಕು ಅಂತ ಕೇಳ್ಕೊತೀನಿ. ಹಾಂ ಸರ್, ತುಂಬ ಡೈಲಾಗ್ ಇದೆ ಸರ್, ಸಮಾಧಾನ ಆಗಿದೆ ಸರ್. ಅದೇ ಇದರಲ್ಲಿ ಹೀರೋಗಿಂತ ನೆಕ್ಸ್ಟ್ ಸ್ವಲ್ಪ ಲೀಡ್ ಕ್ಯಾರೆಕ್ಟರಲ್ಲಿ ಇದ್ದೀನಿ ಸರ್. ಹೀರೋ ನೆಕ್ಸ್ಟ್ ಆದರೆ ನಾನೇ ಲೀಡ್ ಕೊಡ್ತೀನಿ. ಬಟ್ ಅವ್ರದ್ದು ಒಂದು ಸ್ಟೋರಿ ನಡೆಯುತ್ತೆ, ನಮ್ಮದು ಒಂದು ಫ್ಯಾಮಿಲಿ ಸ್ಟೋರಿ. ಹೀರೋದು ಕಾಲೇಜ್ ಹುಡುಗ ಹುಡುಗಿ ಲವ್ ಸ್ಟೋರಿ 2 ಟ್ರ್ಯಾಕ್ ಇದೆ ಸರ್. ಬಟ್ ಫ್ಯಾಮಿಲಿ ಸ್ಟೋರಿ ನಮ್ಮದು ನಡೆಯುತ್ತೆ. ಬರುತ್ತೆ ಸರ್. ಹಾಂ ಸರ್, ಹಾಂ ಸರ್ ಬರುತ್ತೆ. ಥ್ಯಾಂಕ್ ಯು ಸರ್. ಬರುತ್ತೆ. ಮತ್ತು ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡೋಕ್ಕನ್ನೋ ಆಸೆ ಇದೆ. ದಯವಿಟ್ಟು ನಮ್ಮ ವೀಕ್ಷಕರು ಸಿನಿಮಾಗಳನ್ನು ನೋಡಿ ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಸರ್. ನಾವು ಫ್ಯಾಕ್ಟ್ರಿ ವರ್ಕರ್ ಆಗಿದ್ದೆ. ಅಂದರೆ ಸರ್ ನನ್ನ ಸ್ವಲ್ಪ ಸೈಟ್ ಇತ್ತು, ಮೂವಿ ಮಾಡಲೇಬೇಕು ಅನ್ನೋ ಒಂದು ಆಟ ಬಂತು. ಸೈಟ್ ಎಲ್ಲ ಮಾರಿಬಿಟ್ಟು ಅದು ಮಾಡಿದೆ. ಅದಾದಮೇಲೆ ಸ್ವಲ್ಪ ಲೋನು ಗೇನು ಗೋಲ್ಡ್ ಲೋನು ಅದು ಇದು ಅಂತ ಮಾಡಿಕೊಂಡು ಇಲ್ಲಿವರೆಗೆ ತಂದು ಮುಗಿಸ್ಬಿಟ್ಟೆ ಸರ್. ರಿಟರ್ನ್ಸು ಎಲ್ಲ ನಮ್ಮ ಯೂಟ್ಯೂಬ್ ಮೇಲೆ ಬಿಟ್ಟಿದ್ದೀನಿ ಸರ್, ನೋಡ್ತಾರೆ, ಖಂಡಿತ ನಾನು ಬೆಳೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಸರ್, ಹಾಂ ಸರ್. ಇಲ್ಲ ಸರ್, ಅವ್ರ ಸಪೋರ್ಟ್ ತುಂಬ ಇದೆ ಸರ್ ನಮಗೆ. ಕೊನೆಗೆ ಸಿರಿ ಮ್ಯೂಸಿಕ್ ಅವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಂದನೇ ನನಗೆ ಇದೆಲ್ಲ ಇದೆ ಸರ್. ಬಜೆಟ್ ಸುಮಾರು ಆಗಿದೆ ಸರ್, ಅದು ಹೇಳೋಗಿಲ್ಲ. ಇಲ್ಲ ಸರ್, ಈಗ ಈ ಸಿನಿಮಾ ಬಿಜಿ ಇದರಿಂದ ಫ್ಯಾಕ್ಟ್ರಿ ಅದೂ. ಹಾಂ ಸರ್, ಅದು ಆ್ಯಕ್ಚುಲಿ ಏನಾಯ್ತಂದರೆ ಸರ್, ಸಿನಿಮಾ ಮಾಡೋದ್ರಿಂದ ನಾನು ಸ್ವಲ್ಪ ರಜೆ ಹಾಕಿ ಬರೋದ್ರಿಂದ ಏನಾಯ್ತಂದರೆ, ನೀನು ಅದಾದರೂ ಮಾಡು ಇಲ್ಲ ಇದಾದರೂ ಮಾಡು ಅಂತ ಅಂದ್ಬಿಟ್ರು.
ಇಲ್ಲ ಸರ್, ನಾನು ಈ ಸಿನಿಮಾನೇ ಮಾಡ್ತೀನಿ ಅಂತೇಳಿ ಕೆಲಸ ರಿಸೈನ್ ಮಾಡಿಬಿಟ್ಟೆ ಸರ್. ಸಿಂಧನೂರು ಸರ್, ರಾಯಚೂರು ಡಿಸ್ಟಿಕ್ ಸರ್. ಸಿಗುತ್ತೆ ಸರ್. ಈಗ ಮೂವಿಗೆ ಅವಕಾಶ ಸಿಕ್ಕರೆ ಬಂದೇ ಬರ್ತೀನಿ ಸರ್. ನಾನು ಮೂವಿಗೋಸ್ಕರ ಅಷ್ಟು ಇಲ್ಲಿಗೆ ಬಂದು ಮೂವಿ ಮಾಡಿದ್ದೀನಿ ಅಂತೆ ಬೆಂಗಳೂರಲ್ಲಿ. ಇನ್ನು ಅವಕಾಶ ಸಿಕ್ಕರೆ ಬರೋಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಚಿಕ್ಕಣ್ಣ ಸರ್, ಸುರೇಶ್ ಚಿಕ್ಕಣ್ಣ ಸರ್ ಮಾತಾಡಿ. ಅವರಿಬ್ಬರು ಲಾಸ್ಟಿಗೆ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಲಾಕ್ಡೌನ್ ಟೀಮ್ಗೆ. ಫಸ್ಟು ಮಂಜು ಮುದ್ಗಲ್ ಬಂದರು. ನನಗೆ ಟೀಸರ್ ಫಸ್ಟ್ ತೋರಿಸಿದ್ರು. ನಾನು ಹೇಳಿದೆ ವಾಟ್ ಎವರ್ ಅದು ಕ್ವಾಲಿಟಿ ಬಗ್ಗೆ ಹೇಳಿದರು. ಸೊ ಕ್ವಾಲಿಟಿ ಸ್ವಲ್ಪ ಡಲ್ ಇದೆ ನೋಡಿ ಅಂತ ಹೇಳಿದೆ. ಆಮೇಲೆ ಹಾಡುಗಳು ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಹಾಡುಗಳು. ಅಂದರೆ ಲಾಕ್ಡೌನ್ನ ಮತ್ತೆ ನೆನಪು ಮಾಡುವಂಥ ಕತೆ ಇದರಲ್ಲಿತ್ತು. ಅಂದರೆ ಆ ಹಾಡನ್ನ ನೋಡ್ತಾ ಇದ್ರೆ ಅದರಲ್ಲಿ ಗೊತ್ತಾಗ್ತದೆ ಹೇಗಿತ್ತು ಏನಿತ್ತು ಅಂತೇಳಿ. ಸೊ ಹಾಡು ಎಲ್ರಿಗೂ ಮನಮುಟ್ಟೋ ಥರ ಇದೆ, ತುಂಬ ಚೆನ್ನಾಗಿದೆ. ಓಕೆ, ನಾನು ತೊಗೊಳ್ತೀನಿ, ವಾಟ್ ಎವರ್ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಹೇಳಿ ಸೊ ಹಾಡುಗಳನ್ನ ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಮಾಡಿದ್ದೀನಿ. ಸೊ 4 ಹಾಡಿದೆ ಟೋಟಲಿ, ಒಂದು ಪ್ಯಾಥೋ ಸಾಂಗ್ಸ್ ಇದೆ, 4 ಹಾಡುಗಳಿದೆ. ಸೊ ಅಂದರೆ ಆ ಲಾಕ್ಡೌನ್ ನಮಗೆ ಮತ್ತೆ ನೆನಪು ಮಾಡುತ್ತೆ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ 2-3 ಆ್ಯಂಗಲಲ್ಲಿ ಹೋಗುತ್ತೆ ಅದು. ಹೀರೋ ಮತ್ತು ಮಂಜು ಡೈರೆಕ್ಟ್ರು ಎಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟ ಕಥೆನ ಪೋಣಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಅದನ್ನು ಅವರು ಹೇಳಬೇಕು ಮಂಜು ಅವರು. ಯಾಕಂದರೆ ನಾನಂತೂ ಮಾಡಿದ್ದೀನಿ, ವಾಟ್ ಎವರ್ ಏನು ಮಾಡಬಹುದು ಎಲ್ಲ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಅವ್ರು ಹೇಳಿದರು, ಸರ್ ಹಿಂದಿ ಮತ್ತು ನಾರ್ತ್ ಇಂಡಿಯನ್ ರೈಟ್ಸ್ ಏನಾದರೂ ಮಾಡಿಸೋಣ ಸರ್ ಅಂತ. ಆಯಿತು, ಏನೇನು ಸಪೋರ್ಟ್ ಮಾಡ್ಬೋದು ಐ ಆಮ್ ಸಪೋರ್ಟಿಂಗ್. ಅದಷ್ಟೇ ಅಲ್ಲ, ಅವರು ಇನ್ನೊಂದು ಹೇಳಿದ್ರು, ಈಗ ನೆಕ್ಸ್ಟ್ ಆಲ್ರೆಡಿ ಇನ್ನೊಂದು ಸಿನಿಮಾ ಸೆಟ್ ಮಾಡಿದ್ದಾರೆ, ಇನ್ನೊಂದು ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ. ಅದಕ್ಕೆ ಕತೆ ಬರೆದು ಆಲ್ರೆಡಿ ಅದಕ್ಕೆ ಸಾಂಗ್ಗಳನ್ನು ಬರೆದ್ಬಿಟ್ಟು ಸೊ ಶೂಟಿಂಗು ಮೇ ಬಿ ಸ್ಟಾರ್ಟ್ ಮಾಡಿರಬೇಕು. ಶೂಟಿಂಗು ಮಾಡಿದ್ರ ಮಂಜು ಅವರೇ? ಸೊ ಇನ್ನೊಂದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಅವರು ನಮ್ಮ ಹತ್ರ ಬಂದೆಲ್ಲ ತೋರಿಸಿ ಎಲ್ಲ ಆಗಲೇ ಸ್ಟಾರ್ಟ್. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಮೇ ಬಿ ಇಲ್ಲ. ಅವರು ಆ್ಯಕ್ಚುಲಿ ನಾನು ನೋಡಿದೆ, ಅದಕ್ಕೂ ಮೊದಲೇ ಏನು ಮಾಡಿದ್ರು, ಆ ರೀಲ್ಸ್ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಹೇಗಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗಲಿ, ಲಾಕ್ಡೌನ್ ತುಂಬ ಚೆನ್ನಾಗಾಗಲಿ, ಸಕ್ಸಸ್ ಆಗಲಿ. ಲಾಕ್ಡೌನ್ ಟೀಮು ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಇನ್ನೊಂದಷ್ಟು ಸಿನಿಮಾಗಳು ನಿಮಗೆ ಸಿಗಲಿ. ಮತ್ತು ನಮ್ಮ ಕರ್ನಾಟಕ ಜೋಡಿ ತುಂಬ ಬ್ಯೂಟಿಫುಲ್ ಮಾಡಿದ್ದೀರಿ, ಆ್ಯಕ್ಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ. ಈ ಹಾಡು ಸಿರಿ ಮ್ಯೂಸಿಕಲ್ಲಿದೆ, ನೋಡಿ. ಚೆನ್ನಾಗಿದ್ರೆ ಸೇಮ್ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಅವ್ರಿಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಅವರು ತಿದ್ದುಕೊಳ್ತಾರೆ, ಕಲ್ತ್ಕೊಳ್ತಾರೆ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸುರೇಶ್ ಸರ್. ಗೋವಿಂದ್ ರಾಜ್ ಸರ್, ನಿಮ್ಮ ಜೋಡಿನ ಆ ಕಡೆ ಲಾಸ್ಟಲ್ಲಿ ಕೂರಿಸ್ಬಿಟ್ಟಿದ್ದೀರಾ ಇವತ್ತು. ಸೊ ಸಿನಿಮಾದಲ್ಲೂ ಜೋಡಿಯಾಗಿ ಯಾಕೆ ಮಾಡಿದ್ದೀರಾ ಅಥವಾ ಹೇಗೆ? ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಾವೆಲ್ಲಿ ದೂರ ಕೂತಿದ್ದೂ ಇಲ್ಲ, ದೂರ ಹೋಗಿದ್ದೂ ಇಲ್ಲ. ಇವತ್ತು ನೀವು ಮಾಡಿದ ಕೆಲಸ. ನಾನು ಇಲ್ಲೇ ಕೂತ್ಕೊಂತ ಇದ್ದೀನಿ, ಆಮೇಲೆ ಅಲ್ಲಿ ಕಳಿಸಿದ್ದಾರೆ. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮಂಜು ಅವರು, ಮುದ್ಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದರು. ಅವರು ಅಲ್ಲಿ ನಮಗೆ ಪರಿಚಯ ಆದರು. ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಬಾಬಾ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು. ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅದೇ ನೋವೆಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ ಅಂತ ಹೇಳಿದೆ. ಸರ್, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ದರೆ ನೀನು ಮಾಡೋ, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದರೆ ನಮಗೂ ತುಂಬ ಇಷ್ಟ ಆಗಿ, ಆಯಿತು ನೀವು ಅಲ್ಲಿ ಮಾಡ್ತೀರಲ್ಲ, ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತೇಳಿ ಹೇಳಿದ್ವಿ.
ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಬಾಬಾ ಹೀರೋ ಬೇಕು ಹೀರೋ ಅಂದರು. ನನ್ನ ಮಗನೇ ಇದ್ದಾನೆ ಹೀರೋ ಹಾಕ್ಕೊಂಬಿಡಪ್ಪ ಅಂತ ಹೇಳಿದೆ. ಹಾಕ್ಕೊಂಡು ಮಾಡಿಸು ಅಂಥೇಳಿ ಕಳಿಸ್ಕೊಟ್ಟೆ. ಇವತ್ತು ಹೀರೋ ಆ್ಯಕ್ಟಿಂಗ್ ಮಾಡಿ ಅವರು ಬಂದು ಇಲ್ಲಿ ಕೂತಿದ್ದಾರೆ. ಆಮೇಲೆ ನಮ್ಮ ಮಂಜು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸನೂ ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಎಲ್ಲರೂ ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಮೈಕ್ನ ಮಮತಾ ಮ್ಯಾಮ್ ಕೊಟ್ಬಿಡಿ. ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಯಾಕೆಂದರೆ ಎಲ್ಲ ಮನೆಗಳಿಗೂ ನಮ್ಮನ್ನು ತಲುಪಿಸುವಂಥ ಕೆಲಸ ಮಾಡ್ತೀರಾ. ಮತ್ತು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಮತ್ತು ಕಥೆನೂ ತುಂಬ ಚೆನ್ನಾಗಿದೆ. ಕತೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಮತ್ತು ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮಗೂ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವೀದ್ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನಸ್ಸಲ್ಲಿ, ಆದರೆ ಊಹೆ ಮಾಡ್ಕೊಳಕ್ಕಾಗದೇ ಇರೋವಂಥದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹರಸಿ, ಎಲ್ಲರೂ ಹಾರೈಸಿ, ನಮ್ಮ ತಂಡನ ಪ್ರೋತ್ಸಾಹಿಸಿ. ಮತ್ತು ಹೊಸದಾಗಿ ಸಿನಿಮಾ ಮಾಡ್ತಾ ಇರೋ ಮಂಜು ಸರ್ಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಒಳ್ಳೆಯದಾಗಲಿ. ವೈಲ ಅವರಿಗೆ ಕೊಟ್ಬಿಡಿ ಮೈಕ್ನ. ಎಲ್ರಿಗೂ ನಮಸ್ಕಾರ. ನನ್ನ ಕರ್ನಾಟಕ ಜನರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇದು ಲೋ ಬಡ್ಜೆಟ್ ಸಿನಿಮಾ ಅಂತ, ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಮಂಜು ಅವರು ತುಂಬ ಕಷ್ಟ ಇದ್ದು ಈ ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಲೋ ಬಡ್ಜೆಟ್ ತುಂಬ, ಹಂಗಂತ ನಿಮ್ಮನ್ನೆಲ್ಲರಿಗೂ ಹೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಪಾತ್ರ ಏನಂದರೆ, ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮು ನಾನು ಸಿನಿಮಾಗೆ ತೋರಿಸ್ಕೊತ ಇರೋದು. ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ನಾನು ಅಷ್ಟೊಂದು ಜಾಸ್ತಿ ಮಾತಾಡ್ಕೊಳಲ್ಲ, ಆದರೂ ಈ ಸಿನಿಮಾದಲ್ಲಿ ಸ್ವಲ್ಪ ಮಾತಾಡೋಕ್ಕೆ ಬಿಟ್ಟಿದ್ದಾರೆ. ಆದ್ರೂ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಎಲ್ಲರೂ. ವಾಣಿಶ್ರೀ ಶ್ರೀನಿವಾಸ್ ಮಾತಾಡಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ನನ್ನ ರೋಲ್ ಬಂದುಬಿಟ್ಟು ಹೀರೋಯಿನ್. ಆ್ಯಕ್ಚುಲಿ ನನಗೆ ಆಪರ್ಚುನಿಟಿ ಹೇಗೆ ಬಂದಿದ್ದು ಅಂತ ಅಂದರೆ, ಆ್ಯಕ್ಚುಲಿ ಐ ಆಮ್ ಫ್ರಮ್ ದಾವಣಗೆರೆ. ಅಲ್ಲಿ ಒಬ್ಬರು ಫೇಮಸ್ ರೀಲ್ಸ್ ಸ್ಟಾರಿಂದ ನನಗೆ ಬಂದಿದ್ದು, ಕಿರಣ್ ಸರಿಂದ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲೋ ಒಂದು ಕಡೆ ಮದುವೆಗೆ ಹೋಗಿದ್ದೆ, ಅಲ್ಲಿ ತುಂಬ ಮಂಜು ಸರು, ಜಾವೇದ್ ಸರು ವಿಡಿಯೋ ಕಾಲ್ ಮಾಡಿಬಿಟ್ಟು ತುಂಬ ತಲೆ ತಿಂತಾಯಿದ್ರು ನನಗೆ. ಈ ಕಡೆ ಮದುವೆನೂ ಎಂಜಾಯ್ ಮಾಡೋಕ್ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ತಲೆ ಊಟ ಮಾಡೋಕ್ಕೂ ಬಿಡ್ತಾಯಿಲ್ಲ, ಅಷ್ಟು ತೊಂದರೆ ಮಾಡ್ತಾಯಿದ್ರು. ಆದರೆ ಪಾಪ ವೀಡಿಯೋ ಕಾಲಲ್ಲಿ ಆಡಿಷನ್ ತೊಗೊಂಡು ಇದು ಮಾಡಿದ್ರು. ಈ ಥರ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ರು, ಹಿಂಗೆ ರೋಲ್ ಇದೆ ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗೆ ಟಫ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟು, ಸ್ವಲ್ಪ ದಿನ ಹೆಂಗಾಗೋಗಿತ್ತು ಅಂತಂದರೆ, ಮನೆಗೆ ಹೋದ್ಮೇಲೆ ನಾವು ಅದೇ ಸ್ಲ್ಯಾಂಗೇ ಯೂಸ್ ಮಾಡ್ತಾಯಿದ್ವಿ. ಲೈಕ್ ಆ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಫಸ್ಟ್ಲಿ ಮೈ ಕೋ ಆರ್ಟಿಸ್ಟ್ ವಿಜಯ್ ವಿಘ್ನೇಶ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆನ್ ದೋಸ್ ಡೇಸ್. ಥ್ಯಾಂಕ್ ಯು. ಓಕೆ, ವಿಜಯ್ ಅವರೇ ಮಾತಾಡಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ತೆ. ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನಾನು ಕೊಟ್ಟಿದ್ದು ಮಂಜು ಮುದ್ಗಲ್. ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು, ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆ್ಯಕ್ಟ್ ಮಾಡಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಎಂಕರೇಜ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತು
ಡಿಗ್ರಿ ಸರ್, ಡಿಗ್ರಿ ಫೈನಲ್ ಇಯರ್. ಹೌದು. ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬ ಸಣ್ಣಕ್ಕಿದ್ದಾನೆ, ಹಂಗೆ ಹಿಂಗೆ ಅಂತ ನಾವು ಅವ್ರೇನಾದ್ರು ಹೇಳ್ಬೇಕಾಗಿದ್ದರೆ ಅಲ್ಲೇ ಹೇಳಿರೋರು. ಆದರೆ ಅವ್ರೇನು ಹೇಳಿಲ್ಲ, ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದನೇ ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಿಂಗೆ ಬಂದು ಕುತ್ಕೊಂಡಿದ್ದೀನಿ ಅಂದರೆ ಅವರಿಂದನೇ. ಸೊ ಅವ್ರಿಗೆ ಬಿಗ್ 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 ಥ್ಯಾಂಕ್ಸ್. ನನ್ನ ರೋಲ್ ಬಗ್ಗೆ ಹೇಳೋದಾದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಹೇಳೋದಿಲ್ಲ ಸರ್, ಒಬ್ಬ ಕಾಲೇಜ್ ಸ್ಟೂಡೆಂಟು. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡಿ. ಲಾಕ್ಡೌನಲ್ಲಿ ಆಗಿರೋ ಒಂದು ಸನ್ನಿವೇಶನ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಾನು ತಪ್ಪು ಮಾಡಿದಾಗ ಆ್ಯಕ್ಟಿಂಗಲ್ಲಿ ಇದು ಕರೆಕ್ಟಾಗೆ ಈ ಥರ ಮಾಡು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಕರ್ಕೊಂಬಂದು ಬುದ್ಧಿ ಹೇಳೋರು. ನೀನು ಇವಾಗ ಬೆಳೀತಿದ್ಯಾ, ಈ ಯಾವ್ದಾವ್ದು ಮಿಸ್ಟೇಕ್ಸ್ ಇದೆಯೋ ಅದನ್ನ ತಿದ್ದಿ ಸಪ್ರೇಟಾಗಿ ಹೇಳೋರು, ಯಾವ್ದಾವ್ದು ರೈಟ್ ಇದೆಯೋ ಅದು ಎಲ್ಲರ ಮುಂದೆ ಚಪ್ಪಲ ತಟ್ಟಿ ಹೇಳೋರು. ತುಂಬ ಥ್ಯಾಂಕ್ಸ್ ಸರ್. ಅಷ್ಟೇ, ಥ್ಯಾಂಕ್ ಯು. ಏನು ಸರ್? ಇಲ್ಲ ಸರ್, ನಮ್ಮ ತಾಯಿಯವರು ಆ್ಯಕ್ಚುಲಿ ತೆಲುಗು, ಆಂಧ್ರ. ನನಗೆ ಕನ್ನಡ ಬರಲ್ಲ ಸರ್, ಎಸ್ಪೆಷಲಿ ನನಗೆ ತೆಲುಗುನೇ ಬರಲ್ಲ, ಮಾತೃಭಾಷೆನೇ ಬರಲ್ಲ. ನಾನು ಹೇಳ್ತಿದ್ದೀನಿ, ಕಲ್ತ್ಕೊತೀನಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಸೂಪರ್.